ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಐಶ್ವರ್ಯ ಯೂಟ್ಯೂಬ್ ಚಾನೆಲ್. ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಂದರೆ, ನಾನು ಟ್ರಿಪ್ಗೆ ಹೋಗ್ತಿದ್ದೀನಿ. ಸೊ ಇವತ್ತು ಸ್ವಲ್ಪ ಶಾಪಿಂಗ್ ಇದೆ. ಸೊ ಟ್ರಿಪ್ಗೆ ಹೋಗೋದಕ್ಕೆ ಏನೇನು ನೆಸೆಸರಿ ಇದೆ ಅದನ್ನೆಲ್ಲ ಶಾಪ್ ಮಾಡೋದಕ್ಕಂತ ಹೋಗ್ತಿದ್ದೀನಿ. ಏನೇನು ಶಾಪ್ ಮಾಡ್ತೀನಿ ಅಂತ ನಾನು ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಟ್ರೆಂಡ್ಸು ವಿಶಾಲ್ ಮಾರ್ಟ್ ಎಲ್ಲ ನೋಡಿದ್ವಿ, ಅಲ್ಲಿ ನಮ್ಗೆ ಯಾವುದೂ ಓಕೆ ಆಗಲಿಲ್ಲ. ಸೊ ಇವಾಗ GT ಮಾಲಿಗೆ ಬಂದಿದ್ದೀವಿ. ಈಸಿ ಬೈ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್. ಇಲ್ಲಿ ಸೆಲೆಕ್ಟ್ ಆದರೆ ಇಲ್ಲೇ ಓಕೆ, ಇಲ್ಲಾಂದರೆ ಇಲ್ಲೇ ಝೂಡಿಯೋ ಇದೆ, ಝೂಡಿಯೋ ಮತ್ತು ಟ್ರೆಂಡ್ಸ್ ಹೋಗ್ಬೇಕು. GT ಮಾಲಲ್ಲಿರೋ ಈಸಿ ಬೈಯಲ್ಲಿ ಫುಲ್ ಆಫರ್ ಇದೆ. ನನಗೆ ಈ ಒಂದು ಫುಟ್ವೇರ್ ತುಂಬ ಇಷ್ಟ ಆಯಿತು. ಸೊ ನೋಡಿ ಫೈನಲೈಸ್ ಮಾಡ್ತೀನಿ. ನಿನ್ನೆ ಶಾಪಿಂಗ್ ಹೋದ್ವಿ GT ಮಾಲಲ್ಲಿ. ನಮಗೆ ಫುಟ್ವೇರ್ ಬಿಟ್ಟು ಬೇರೆ ಏನೂ ಕಂಫರ್ಟಬಲ್ ಆಗಲಿಲ್ಲ. ಸೊ ಇವತ್ತು ಲುಲು ಮಾಲಿಗೆ ಬಂದು ಇಷ್ಟು ಶಾಪ್ ಮಾಡಿದ್ದೀನಿ. ಇದರಲ್ಲಿ ಟ್ರಿಪ್ಪಿಗೆ ಏನು ಬೇಕು ಔಟ್ಫಿಟ್ ಅದು ಮತ್ತು ಸ್ವಲ್ಪ ಫುಟ್ವೇರ್ಸ್ ಇದು ಸ್ವಲ್ಪ ಸೆಲೆಕ್ಟ್ ಮಾಡಿ ತೊಗೊಂಡಿದ್ದೀನಿ. ಅಲ್ಲಿ ವಿಡಿಯೋ ಮಾಡೋದಕ್ಕೆ ಹಲೋ ಮಾಡೋದಿಲ್ಲ. ಸೊ ನಾನು ಇನ್ ಕೇಸ್ ಆದರೆ ಪ್ಯಾಕಿಂಗ್ ಬ್ಲಾಗ್ ಮಾಡ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಐಶ್ವರ್ಯ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಇವತ್ತು ಟ್ರೈನ್ ಇದೆ ನಮಗೆ 3 o'clockಗೆ ಸಾಗರಗೆ. ಸೊ ಇವಾಗ ರೈಲ್ವೆ ಸ್ಟೇಷನ್ಗೆ ಎಲ್ಲರೂ ಹೋಗ್ತಾ ಇದ್ದೀವಿ. ಮತ್ತು ಇವಾಗ ನಮಗೆ ಕ್ಯಾಬ್ ಬುಕ್ ಆಗಲಿಲ್ಲ ಬೇಗ. ಸೊ 2 ಕಾರ್ ಮಾಡ್ಕೊಂಡು 1 ಕಾರಲ್ಲಿ ಆಲ್ರೆಡಿ ಹೋಗಿದ್ದಾರೆ. ಇನ್ನೊಂದು ಕಾರಲ್ಲಿ ಇವಾಗ ನಾನು ಮಮ್ಮಿ ಅಕ್ಕ ಎಲ್ಲ ಹೋಗ್ತಾ ಇದ್ದೀವಿ. ನೆಕ್ಸ್ಟು ಟ್ರೈನ್ ಹತ್ತದ ಮೇಲೆ ಅಲ್ಲಿನ ಜರ್ನಿನ ಶೂಟ್ ಮಾಡ್ತೀನಿ. ಸೊ ಇವಾಗ ನಾವು ಕಾರ್ ಬುಕ್ ಮಾಡಿದ್ವಿ, ಬಂದಿದೆ, ಹೋಗ್ತಾ ಇದ್ದೀವಿ, ಹೊರಟಿದ್ದೀವಿ. ನಮಗೆ ಇದು ಟ್ರೈನ್ ಬಂದು 3 o'clock ಹೋಗಿರೋದು. ಕೆಂಪೇಗೌಡ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಂದ ಸಾಗರಕ್ಕೆ ಹೋಗಬೇಕು. ನಮ್ಮ ಡೆಸ್ಟಿನೇಷನ್ ಸಾಗರ ಇರೋದು ಫಸ್ಟ್ ಇವಾಗ. ಸೊ ಇವಾಗ ಕಾರಲ್ಲಿ ನಾನು, ನಮ್ಮಕ್ಕ, ನಮ್ಮ ಮಮ್ಮಿ, ನಮ್ಮ ಅಕ್ಕನ ಮಗಳು, ನಾವು ಇಷ್ಟು ಜನನು ಕೆಂಪೇಗೌಡ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ನಾವು 3 o'clockಗೆ ಟ್ರೈನ್ ಹತ್ತಬೇಕು. ಆಮೇಲೆ ನೆಕ್ಸ್ಟ್ ಕ್ಯಾಪ್ಚರ್ ಮಾಡ್ತೀವಿ. ಸ್ಟೇ ಟ್ಯೂನ್. ಸೊ ಆ್ಯಸ್ ಯೂಶ್ವಲ್ ಲೇಟ್ ಆಗಿಬಿಟ್ಟಿದೆ. ನಾವು ರೀಚ್ ಆಗೋದು ಲೇಟ್ ಆಯಿತು. ಸೊ ನಮ್ಮದು ಪ್ಲ್ಯಾಟ್ಫಾರ್ಮ್ 9ಗೆ ಹೋಗಬೇಕು. ಇನ್ನು ಇವಾಗ ನಾವು ಎಂಟ್ರೆನ್ಸಲ್ಲಿದ್ದೀವಿ. ಟ್ರೈನ್ ಹತ್ಬಿಟ್ಟು ವ್ಲಾಗ್ ಮಾಡ್ತೀನಿ. ಸೊ ಟ್ರೈನಲ್ಲಿ ನಾನು ಟ್ರಾವೆಲ್ ಮಾಡ್ತಾ ಇದ್ದಿದ್ದೆ ಫಸ್ಟ್ ಟೈಮು. ನನ್ನ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ದಿಸ್ ಈಸ್ ಮೈ ಔಟ್ಫಿಟ್. ಸೋನೆ ಬರುತ್ತೆ ಎಲ್ಲ ಬೆಳಿಗ್ಗೆ. ಜಾಸ್ತಿ ಸೋ ಯೂಸ್ ಮಾಡ್ತೀನಿ ಅನಿಸುತ್ತೆ. ಸೋಪ್ ಇಟ್ಟು ಬೇರೆ ಯೂಸ್ ಮಾಡ್ಬೋದು ಕಾಸ್ ನಾವು. ಸೊ ನಾವು ವಿ ಆರ್ ಇನ್ ಟ್ರೈನಲ್ಲಿದ್ದೀವಿ ನಾವು ಇವಾಗ. ನಾವು ರೀಚ್ ಆಗೋದು 9 o'clockಗೆ, ನೈಟ್ 9 o'clockಗೆ ರೀಚ್ ಆಗ್ತೀವಿ. ಆ್ಯಂಡ್ ಫಸ್ಟ್ ಟೈಮ್ ಟ್ರೈನ್ ಜರ್ನಿ ಮಾಡ್ತಿರೋದು ನಾನು. ನಾವಲ್ಲ, ಸ್ಟಾರ್ಟಿಂಗ್ ಅಲ್ವಾ, ಸ್ವಲ್ಪ ಥ್ರಿಲ್ಲಿಂಗಲ್ಲಿದೆ. ಹೋಗ್ತಾ ಹೋಗ್ತಾ ಹೇಗೆ ಫೀಲ್ ಆಯಿತು ಅಂತ ಆಮೇಲೆ ನಮಗೆ ಹೇಳ್ತೀನಿ. ಬೆಚ್ಚು ಕೂತ್ಬಿಟ್ಟಿದ್ದೀವಿ. ಬೆಚ್ಚಗೈತಿದೆ ಒಂಥರ. ಈ ಕಡೆ ಚಾಲಿನೂ ಇಲ್ಲ, ಈ ಕಡೆ ಪಾಪದು ಸೇಮ್. ಹೇಗಿದೆ ಫ್ರೆಂಡ್ಸ್ ನನ್ನ ಜಾಕೆಟ್? ಕಮೆಂಟ್ ಮಾಡಿ. ಫೈನಲಿ ಸಾಗರ ರೀಚ್ ಆದ್ವಿ. ನಾವು ರೀಚ್ ಆಗೋದು 9:30 ಆಯಿತು. ಎಸ್, ಓವರಾಲ್ ನನ್ನ ಒಂದು ಟ್ರೈನ್ ಜರ್ನಿ ತುಂಬಾ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ದು ಕೂಡ ಫಸ್ಟ್ ಟೈಮು. ಸೊ ಐ ಆಮ್ ಹ್ಯಾಪಿ ವಿತ್ ಇಟ್. 9:30ಗೆ ನಾವು ಒಂದು ರೀಚಿಂಗ್ ಟೈಮ್ ಇದ್ದಿದ್ದು. 5 to 10 minutes ಅಲ್ಲಿನೇ ರೀಚ್ ಆಗಿದ್ದೀವಿ. ಸೊ ನಮ್ಮ ಒಂದು ಟ್ರಾವೆಲ್ ಜರ್ನಿ ಇವಾಗ ಶುರು ಆಗುತ್ತೆ. ವೆಲ್ಕಮ್ ಟು ಸಾಗರ. ಸೊ ನಾನು ಫ್ಯಾಮಿಲಿ ಟ್ರಿಪ್ನ ಸಾಗರಗೆ ಹೋಗ್ಬೇಕಂತ ಯಾಕೆ ಪ್ಲ್ಯಾನ್ ಮಾಡಿದೆ ಅಂದರೆ, ಇದು ಒಂದು ಬಕೆಟ್ ಲಿಸ್ಟ್ ಆಫ್ ಡೆಸ್ಟಿನೇಷನ್ ಆಗಿತ್ತು. ಇಲ್ಲಿ ಗ್ರೀನರೀಸ್ ಎಲ್ಲ ನಂಗೆ ತುಂಬ ಇಷ್ಟ ಆಗಿತ್ತು. ಆಲ್ರೆಡಿ ನಾನು ಒಂದು ಸತಿ ವಿಸಿಟ್ ಮಾಡಿದ್ದೆ. ಸೊ ಫ್ಯಾಮಿಲಿ ಜೊತೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ನಾನು ಇವಾಗ ಇಲ್ಲಿಗೆ ಬಂದಿರೋದು. ನಾವು ಸ್ಟೇ ಆಗಿದ್ದ ಹೋಟೆಲೆಲ್ಲ ರೆಸ್ಟೋರೆಂಟ್ ಇತ್ತು. ಫುಡ್ ವೈಸ್ ತುಂಬಾನೇ ಚೆನ್ನಾಗಿತ್ತು. ನಾವು ಮನೇಲಿ ಮಾಡೋದ್ ಥರನೇ ಇತ್ತು. ಸೊ ಎಂಜಾಯ್ ಮಾಡ್ತಾ ತಿಂದ್ವಿ ಎಲ್ರು. ಎಸ್, ಇವಾಗ ರೈಲ್ವೆ ಸ್ಟೇಷನಿಂದ ರೂಮ್ಗೆ ರೀಚ್ ಆಗಿದ್ದೀವಿ. ಅರೌಂಡ್ 10 o'clock ಆಯಿತು ನಾವು ರೀಚ್ ಆಗೋದು. ಇವಾಗ ಎಲ್ಲರೂ ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ಡಿನ್ನರ್ ಮುಗಿಸ್ಕೊಂಡು ಎಲ್ಲರೂ ರೆಸ್ಟ್ ಮಾಡಬೇಕು.
ಟ್ರಿಪ್ಗೆ ಹೋಗ್ಬೇಕು ಅಂದ್ಬಿಟ್ಟು ನಾವು ಆಲ್ಮೋಸ್ಟ್ 2 ಡೇಸಿಂದ ಶಾಪಿಂಗು ಪ್ಯಾಕಿಂಗ್ ಅಂದ್ಕೊಂಡು ಯಾರೂ ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ. ಇವಾಗೆಲ್ಲರೂ ಚೆನ್ನಾಗಿ ರೆಸ್ಟ್ ಮಾಡಿಬಿಟ್ಟು ಮಾರ್ನಿಂಗು ಫುಲ್ ಪಾಸಿಟಿವ್ ವೈಬ್ಸಿಂದ ಎಕ್ಸ್ಪ್ಲೋರ್ನ ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟ್ ನನ್ನ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾವು ಯಾವ್ಯಾವ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತೀವಿ, ಎಷ್ಟು ಎಂಜಾಯ್ ಮಾಡ್ತೀವಿ ಅಂತ ನಾನು ವೀಡಿಯೋಸ್ನ ಶೇರ್ ಮಾಡ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನನ್ನ ವೀಡಿಯೋಸ್ನ ನೋಡೋದಕ್ಕೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಸ್, ಇಲ್ಲಿಗೆ ನಾನು ಈ ಒಂದು ವ್ಲಾಗ್ನ ಹೆಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗಲ್ಲಿ ನಾನು 3 ಡೇಸ್ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. 2 ಡೇಸ್ದು ಶಾಪಿಂಗ್ ವ್ಲಾಗ್ ವಿತ್ ನಾವು ಇವತ್ತು ಮಾರ್ನಿಂಗ್ ಟ್ರೈನ್ ಹತ್ತದಾಗಿಂದ ನನ್ನ ಕೈಲಿ ಆದಷ್ಟು ನಾನು ಕವರ್ ಮಾಡಿದ್ದೀನಿ. ಅದನ್ನೆಲ್ಲ ಸೇರಿ ನಾನು ಇವತ್ತು 1 ಕಂಪ್ಲೀಟ್ ವ್ಲಾಗ್ ಆಗಿ ನಾನು ಇವತ್ತು ಅಪ್ಲೋಡ್ ಮಾಡ್ತೀನಿ. ಇದು ಬಿಟ್ಟು ನೆಕ್ಸ್ಟು 2 ಡೇಸ್ ಟ್ರಿಪ್ ಏನು ಮಾಡ್ತೀವಿ ಅದ್ರದ್ದನ್ನು ಪಾರ್ಟ್ 1, ಪಾರ್ಟ್ 2 ಆರ್ 1 ಡೇ ವ್ಲಾಗ್ ಅಂತ ಅಪ್ಲೋಡ್ ಮಾಡ್ತೀನಿ. ಈ ಒಂದು ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.